ನಮಸ್ತೆ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ನಮಗೆ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಪ್ರಕೃತಿ ಕೊಡುವಂಥದ್ದು. ನಾವು ಕಾಡುಗಳನ್ನು ರಕ್ಷಿಸಬೇಕಿದ್ರೆ, ಗಿಡಗಳನ್ನು ನೆಡಬೇಕಾದ್ರೆ ಕಷ್ಟ ಏನಿಲ್ಲ. ನಾವು ಮನೆಯಲ್ಲಿ ತಿಂದಂತಹ ಹಣ್ಣು ಹಂಪಲು, ಮಾವಿನ ಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ಮತ್ತು ಬೇರೆ ಬೇರೆ ಹಣ್ಣುಗಳನ್ನು, ಅದರ ಬೀಜಗಳನ್ನು ಸಂಗ್ರಹಿಸಿ ಇಟ್ಟು ಈ ಮಳೆಗಾಲದ ಆರಂಭದಲ್ಲಿ ಎಲ್ಲ ನಾವು ಮಾರ್ಗದಲ್ಲಿ ಹೋಗುವಾಗ ಅದನ್ನು ಮಾರ್ಗದ ಬದಿಯಲ್ಲಿ ಬಿಸಾಡ್ತಾ ಹೋಗಬೇಕು. ಆಗ ಮಾರ್ಗದ ಬದಿಯಲ್ಲಿ ಎಲ್ಲ ಹಣ್ಣಿನ ಹಂಪಲಿನ ಗಿಡಗಳಾಗುವ ಸಾಧ್ಯತೆ ಉಂಟು. ಎಲ್ಲ ಬದಿಯಲ್ಲಿ ಅಲ್ಲ, ಕಾಡು ಪ್ರದೇಶ ಅಥವಾ ಗಿಡಗಳು ಬೆಳಲಿಕ್ಕೆ ಯೋಗ್ಯವಾದ ಪರಿಸರವನ್ನು ನಾವು ಮಾರ್ಗದಲ್ಲಿ ವಾಹನದಲ್ಲಿ ಹೋಗುವಾಗ ಅಂದಾಜು ಮಾಡಿಕೊಂಡು ಆ ಬೀಜಗಳನ್ನು ನಾವು ಬಿಸಾಡಬೇಕು. ಮಾವಿನ ಹಣ್ಣು, ಹಲಸಿನಕಾಯಿ ಬೀಜ, ಆಮೇಲೆ ಯಾವುದೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ಗಿಡಗಳನ್ನು, ಅದರ ಬೀಜಗಳನ್ನು, ಮನೆಯಲ್ಲಿ ಉಪಯೋಗ ಮಾಡಿದ ತರಕಾರಿ, ಹಣ್ಣು ಹಂಪಲು ಮರಗಳ ಬೀಜಗಳನ್ನು ನಾವು ವಾಹನದಲ್ಲಿ ಮಾರ್ಗದಲ್ಲಿ ಹೋಗುವಾಗ ಅದನ್ನು ಬಿಸಾಡಿದರೆ ಆಯಿತು. ಅಷ್ಟೇ. ಬಹಳ ಸುಲಭವಾಗಿ ಅದು ಗಿಡವಾಗಿ ಮರವಾಗ್ತದೆ. ಹಾಗಾಗಿ ಅದು ಒಂದಲ್ಲ ಒಂದು ಕಾಲಕ್ಕೆ ನಮಗೆ ಹಣ್ಣು ಹಂಪಲುಗಳನ್ನು ಕೊಡ್ತದೆ. ಹಾಗೆ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರ ಬೀಜ ಪ್ರಸರಣವನ್ನು ಮಾಡುವುದಲ್ಲ, ನಾವು ಮನುಷ್ಯರು ಕೂಡ ಆ ಕಾಡಿನ ವಸ್ತುಗಳ ಫಲಾನುಭವಿಗಳು. ಹಾಗಾಗಿ ನಾವು ಕೂಡ ಅದರ ಬೀಜ ಪ್ರಸರಣವನ್ನು ಮಾಡುವುದು ನಮ್ಮ ಕರ್ತವ್ಯ. ಪರಿಸರವನ್ನು ರಕ್ಷಿಸಲಿಕ್ಕೆ ಸುಲಭವಾದ ವಿಧಾನ, ನಾವು ಪ್ರಕೃತಿಯ ಜೊತೆಯಲ್ಲಿ ನಾವು ಪರಿಸರ ಪ್ರೇಮಿಗಳಾಗಿ ಜೀವನ ಮಾಡಿದರೆ ಮಾತ್ರ ನಮಗೆ ಆರೋಗ್ಯ ಮತ್ತು ಜೀವನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅಷ್ಟೇ. ನಾವು ನಿಜವಾಗಿ ಪ್ರಕೃತಿಯನ್ನು ಪೂಜಿಸಬೇಕು. ಅದರ ಜೊತೆಯಲ್ಲಿ ಪೂಜಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಪೋಷಿಸಲಿಕ್ಕಾದರೂ ನಮ್ಮ ಅಳಿಲ ಸೇವೆ ಆದರೂ ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ. ಎಲ್ಲರಿಗೂ ಧನ್ಯವಾದ. ನಮಸ್ತೆ.